ನಮಸ್ಕಾರ, ಶನಿವಾರದ ಮಿನಿ ವ್ಲಾಗಿಗೆ ಸ್ವಾಗತ. ಇವತ್ತು ನಾನು ಬೆಳಿಗ್ಗೆ ಬೇಗ ಎದ್ದು ಒಂದು 7:38 ಒಳಗಡೆ ಇದ್ದೆ. ನಾವಿವಾಗ ಅರ್ಲಿ ಶಿಫ್ಟ್ ಮಾಡಿದ ಕಾರಣ ನನಗಂತೂ ನಿದ್ದೆನೇ ಬರಲ್ಲ. ತುಂಬ ಗಡಿ ಎದ್ದು ನಿದ್ದೆ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಬಿಸಿ ನೀರು ಕುಡಿತಾ ಪ್ರೇಯರ್, ಬ್ರೀದಿಂಗ್ ಎಕ್ಸಸೈಸ್ ಎಲ್ಲ ಮುಗಿಸಿ ಅದಾದಮೇಲೆ ಬ್ರೇಕ್ಫಾಸ್ಟ್ 8:00ವರೆಗೆ ಸಿಗೋದು. ಶನಿವಾರ ಅಲ್ವಾ. ಪೂರಿ ಇತ್ತು, ಬಿಸಿ ತುಂಬ ಚೆನ್ನಾಗಿತ್ತು. ಯಾಕಂದರೆ ಪೂರಿ ತಿನ್ನೋ ಮಜಾನೇ ಬೇರೆ. ಅದಾದಮೇಲೆ ಪ್ರೀವಿಯಸ್ ಡೇ ನಾನು ವಾಶ್ ಮಾಡಿ ಹಾಕಿದ್ದೆ. ನಂದು ಒಂದು ವೀಕ್ದೆಲ್ಲ ನಾನು ಶುಕ್ರವಾರ ಹಾಕಿರ್ತೀನಿ. ಸೊ ಅದನ್ನು ತೊಗೊಂಡು ಬಂದು ಫೋಲ್ಡ್ ಮಾಡಿ ನಂದು ಗೋಡ್ರೇಜ್ ಎಲ್ಲ ರಿಪೇರಿ ಮಾಡಿದೆ. ಇಷ್ಟೆಲ್ಲ ಆದ ನಂತರ ನಾನು ಹೊರಟೆ. ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಎಲಿಟಾ ಇದ್ದಾಳಲ್ಲ, ಅವಳ ಹಸ್ಬೆಂಡ್ ಕೆವಿನ್ನ ತಂಗಿಯವರ ವೆಡ್ಡಿಂಗ್. ಇವತ್ತು ನಾನು ಫಸ್ಟ್ ಟೈಮ್ ಬ್ಯಾಂಗ್ಳೂರಿನಲ್ಲಿ ಒಂದು ಕ್ರಿಶ್ಚಿಯನ್ ವೆಡ್ಡಿಂಗ್ನ ಅಟೆಂಡ್ ಮಾಡೋದು. ಕ್ರಿಶ್ಚಿಯನ್ ಅಂತಲ್ಲ, ವೆಡ್ಡಿಂಗನ್ನೇ ಅಟೆಂಡ್ ಮಾಡೋದು ಫಸ್ಟ್ ಟೈಮ್ ಆ್ಯಕ್ಚುಲಿ. ಈ ಒಂದು ಚರ್ಚಲ್ಲಿ ಇತ್ತು, ಸೈಂಟ್ ಫ್ರಾನ್ಸಿಸ್ ಝೇವಿಯರ್ಸ್ ಕೆಥೆಡ್ರಲ್ ಚರ್ಚ್. ಹಾಗೆಯೇ ಇಲ್ಲಿ ನೀವು ನೋಡ್ಬೋದು ಕ್ಯಾಲ್ವಿನ್, ಅವನು ಬೇರೆ ಏರಿಯಾದಿಂದ ಬಂದಿದ್ದಾನೆ, ತುಂಬ ದೂರ ಒಂದು ಏರಿಯಾ, ಎಲ್ಲಿ ಅಂತಲೇ ನಂಗೆ ಗೊತ್ತಿಲ್ಲ. ಸೊ ನಾವೆಲ್ಲ ಮೀಟ್ ಆಗಿದ್ದು ಫಸ್ಟ್ ಟೈಮ್ ಅಂತ ತಿಳ್ಕೊಂಡು ಎಲ್ಲ ಫೋಟೋ ಸೆಷನ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು, ಅಂದರೆ ಬ್ಯಾಂಗ್ಳೂರಲ್ಲಿ ಮೀಟ್ ಆಗಿದ್ದು ಮೂವರು ಕೂಡ ಫಸ್ಟ್ ಟೈಮ್. ಆಮೇಲೆ ಈ ಕಾರೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ಬ್ರೈಡ್ ಮತ್ತು ಅವ್ರದ್ದು ಎರಡೆರಡು ಕಾರ್ ಇತ್ತು, ತುಂಬ ಚೆನ್ನಾಗಿತ್ತು, ಓಲ್ಡೆಸ್ಟ್ ಸ್ಟೈಲ್ ಥರ. ನಪ್ಚೂಲ್ಸ್ 11 o'clock ಇತ್ತು. ಅದೇ ರಿಸೆಪ್ಷನ್ ಇವತ್ತೇ ಸಾಯಂಕಾಲ ಅಂತ ಇತ್ತು. ಬಟ್ ಸಾಯಂಕಾಲ ಟ್ರಾಫಿಕಲ್ಲಿ, ಅಂದರೆ ನನಗೆ ವೇ ಕೂಡ ಗೊತ್ತಿಲ್ಲ, ಎಷ್ಟು ಟ್ರಾವೆಲ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ತುಂಬ ದೂರ ಆಗುತ್ತೆ, ಬೇಡ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಹೇಳಿಕೊಂಡು ಬೆಳಿಗ್ಗೆನೇ ಇದು ನಪ್ಚಲ್ಸ್ನ ಅಟೆಂಡ್ ಮಾಡಿ ಇಲ್ಲೇ ಅವರು ಲಂಚ್ ಕೂಡ ಇಟ್ಟಿದ್ರು. ಸೊ ಈ ಚರ್ಚ್ ನೋಡಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು, ತುಂಬ ಓಲ್ಡ್ ಅಂತಲ್ಲಿ ಕೂಡ ಎಲ್ಲ ಬರೆದಿತ್ತು. ಇದು ಎಲಿಟನ್ ಅವರ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಇವರಿಬ್ಬರು ಟ್ವಿನ್ಸ್ ಹುಡುಗರು. ಇದರಲ್ಲಿ ನೆಕ್ಸ್ಟ್ ಫಸ್ಟ್ ಬ್ರೈಡ್ ಬರೋವರೆ ಕೆವಿನ್ ಅವರ ತಂಗಿ. ನಮ್ಮ ಕಡೆ ಮಂಗಳೂರು ಟೈಪಲ್ಲೆಲ್ಲ ಮದುವೆ ಡಿಫ್ರೆಂಟು, ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಸ್ವಲ್ಪ ಡಿಫ್ರೆಂಟ್. ಒಂದೊಂದು ಕಡೆ ಒಂದೊಂದು ಥರ ಇರುತ್ತಲ್ವ. ಬಟ್ ತುಂಬ ಚೆನ್ನಾಗಿತ್ತು ನೋಡಲಿಕ್ಕಂತೂ. ನಾನಂತೂ ತುಂಬ ಎಂಜಾಯ್ ಮಾಡಿದ್ವಿ, ಯಾಕಂದರೆ ನಮ್ಗೆ ಇಂತಹ ವೆಡ್ಡಿಂಗ್ಸ್ ಎಲ್ಲ ಸಿಗೋದೇ ಇಲ್ಲ ಬ್ಯಾಂಗ್ಳೂರಲ್ಲಿ ಅಂತ. ಆಮೇಲೆ ಒಂದೆರಡು ಫೋಟೋಸ್ ಎಲ್ಲ ತೆಗೆದಾದ್ಮೇಲೆ ಫುಲ್ ಚರ್ಚ್ನ ನೋಡ್ತಾ ಇದ್ವಿ. ಇಲ್ಲಿ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಯುನೀಕ್ ಆಗಿತ್ತು ಆ್ಯಕ್ಚುಲಿ. ನೀವಿದು ಚೇರ್ಸ್ ಎಲ್ಲ ನೋಡ್ಬೋದು. ಆಮೇಲೆ ಇದೊಂದು ಎಕ್ವರಿಸ್ಟಿಕ್ ಪ್ಲೇಸ್ ಇರುತ್ತೆ, ಅಲ್ಲಿ ಕೂಡ ತುಂಬ ಯುನೀಕ್ ಆಗಿ ಮಾಡಿದ್ದಾರೆ. ಅದಾದಮೇಲೆ ಫುಲ್ ಫ್ಯಾಮಿಲಿ ಫೋಟೋ ಸೆಷನಲ್ಲಿ ನಾವು ಕೂಡ ಜಾಯ್ನ್ ಆದ್ವಿ. ಫೋಟೋ ಎಲ್ಲ ತೆಗೆದಾದ ನಂತರ ಊಟ ಮಾಡ್ಲಿಕ್ಕೆ ಹೋದ್ವಿ. ತುಂಬ ಸಿಂಪಲ್ಲಾಗಿ ಊಟ ಇತ್ತು. ಊಟ ಎಲ್ಲ ಭರ್ಜರಿ ಮಾಡ್ತಾ ಆಮೇಲೆ ನಾವು ನಮ್ಮ ಪಾಡಿಗೆ ನಾವು ಹೋದ್ವಿ. ಬೇರೆ ಎಲ್ಲಿಗಾದರೂ ಹೋಗುವ ಅಂದರೆ ನಮಗೆ ಪ್ಲೇಸಸ್ ಕೂಡ ಗೊತ್ತಿರಲಿಲ್ಲ. ಸೊ ಅಲ್ಲೇ ಒಂದು ಕೋಲ್ಸ್ ಪಾರ್ಕ್ ಇದೆ, ಅಲ್ಲೇ ಸ್ವಲ್ಪ ಪಾರ್ಕಲ್ಲಿ ಕೂತ್ಕೊಂಡು ವಾಕಿಂಗ್ ಮಾಡ್ತಾ ಆಮೇಲೆ ಮನೆಗೆ ಬಂದು ಬಿಗ್ ಬಾಸ್ ನೋಡ್ತಾ ಊಟ ಮಾಡಿ ಇವತ್ತಿನ ದಿನ ಎಂಡ್ ಮಾಡ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ಬಾಯ್.